ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭವಿಸಿದ ಕಾಲ್ತುಳಿತ ದುರಂತ ಕೇಸ್ ಸಿಐಡಿಗೆ ವರ್ಗಾವಣೆಯಾಗಿದೆ. ಇಂದಿನಿಂದಲೇ ಅಫಿಷಿಯಲ್ ಆಗಿ ಎಸ್ಪಿ ಶಿಬಾನ್ವಿತಾ ಅಂಡ್ ಟೀಮ್ ಇನ್ವೆಸ್ಟಿಗೇಷನ್ ಅಖಾಡಕ್ಕೆ ಧುಮುಕಿದ್ದಾರೆ. ಈ ಕುರಿತು ಒಂದು ಕಂಪ್ಲೀಟ್ ಅಪ್ಡೇಟ್ ನಿಮ್ಮ ಮುಂದೆ. ಸ್ಟೇಡಿಯಂ ದುರಂತ, ಸಿಐಡಿ ಇನ್ವೆಸ್ಟಿಗೇಷನ್ ಶುರು. ತನಿಖಾ ಅಖಾಡದಲ್ಲಿ ಎಸ್ಪಿ ಶಿಬಾನ್ವಿತಾ ಅಂಡ್ ಟೀಮ್. ಆರ್ಸಿಬಿ ಸೆಲೆಬ್ರೇಷನ್ ವೇಳೆ ನಡೆದ ಕಾಲ್ತುಳಿತ ದುರಂತದಲ್ಲಿ 11 ಮಂದಿ ಸಾವನ್ನಪ್ಪಿದ್ದಾರೆ. ಈ ಘಟನೆ ಸಂಬಂಧ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕೇಸನ್ನ ಸರ್ಕಾರ ಸಿಐಡಿಗೆ ವರ್ಗಾಯಿಸಿದೆ. ಇದರ ಬೆನ್ನಲ್ಲೇ ಎಸ್ಪಿ ಶಿಬಾನ್ವಿತಾ ನೇತೃತ್ವದ ಟೀಮ್ ತನಿಖಾ ಅಖಾಡಕ್ಕೆ ಇಳಿದಿದೆ. ಈ ತಂಡದಲ್ಲಿ ಗೌತಮ್, ಪುರುಷೋತ್ತಮ್ ಸೇರಿ ಉಳಿದವರು ಭಾಗಿಯಾಗಿದ್ದಾರೆ. ಇಂದಿನಿಂದಲೇ ಅಧಿಕೃತವಾಗಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. 4 ಜನ ಅಧಿಕಾರಿಗಳು 2 ತಂಡಗಳಾಗಿ ಬಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಕೆಎಸ್ಸಿಎ ಆಡಳಿತ ಕಚೇರಿಗೆ ತೆರಳಿ ಮಾಹಿತಿ ಕಲೆ ಹಾಕಿ ಹೊರಟರು. ಈಗಾಗಲೇ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿರುವ 4 ಆರೋಪಿಗಳನ್ನ ಸೋಮವಾರ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಿದ್ದಾರೆ. ಅಲ್ಲದೆ ನೂಕುನುಗ್ಗಲು ಉಂಟಾದ ಸ್ಟೇಡಿಯಂನ ಗೇಟ್ ನಂಬರ್ 7, 16, 18, 19, 21 ಬಳಿ ಕರೆದುಕೊಂಡು ಹೋಗಿ ಸ್ಪಾಟ್ ಮಹಜರು ಮಾಡಿ ಮಾಹಿತಿ ಕಲೆ ಹಾಕಲಿದ್ದಾರೆ. ಕಾಲ್ತುಳಿತಕ್ಕೆ ಕಾರಣವಾದ ಸಾವಿನ ಪೋಸ್ಟ್ ಮಾಡಿದ್ದು ಯಾರು ಅನ್ನೋದರ ಬಗ್ಗೆಯೂ ತನಿಖೆ ನಡೆಯಲಿದೆ. ಇದಕ್ಕಾಗಿ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆಯನ್ನ ವಿಚಾರಣೆ ನಡೆಸುತ್ತಾರೆ. ಇನ್ನು ಡಿಎನ್ಎ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಕೆಎಸ್ಸಿಎ ಅಧಿಕಾರಿಗಳ ಪಾತ್ರದ ಕುರಿತು ಕೂಡ ತನಿಖೆ ಮುಂದುವರೆಸಲಿದ್ದಾರೆ. ಕೆಎಸ್ಸಿಎ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಡ್ತಾರೆ. ಈಗಾಗಲೇ ಈ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಬೇಡ ಎಂದು ಹೇಳಿರುವ ಹೈಕೋರ್ಟ್ ಬೆಂಗಳೂರು ಬಿಟ್ಟು ತೆರಳದಂತೆ ಕೂಡ ಷರತ್ತು ವಿಧಿಸಿದೆ. ಈ ದುರಂತದ ಹಿಂದೆ ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಪಾತ್ರ ದೊಡ್ಡ ಮಟ್ಟದಲ್ಲಿ ಕಂಡುಬರುತ್ತಿದೆ. ಯಾಕಂದ್ರೆ ಇವರು ಕೇವಲ ಮಾರ್ಕೆಟಿಂಗ್ ಹೆಡ್ ಮಾತ್ರ ಆಗಿರಲಿಲ್ಲ, ತಂಡದ ಪ್ರತಿಯೊಂದು ಪ್ಲಾನಿಂಗ್, ಎಕ್ಸಿಕ್ಯೂಷನ್ ನೋಡಿಕೊಳ್ತಿದ್ದ ಬಗ್ಗೆ ಮಾಹಿತಿ ಇದೆ. ಪ್ಲೇಯರ್ ಸೆಲೆಕ್ಷನ್, ಆಟಗಾರರ ಕುಟುಂಬದ ಜೊತೆ ಕೂಡ ಸಕ್ರಿಯವಾಗಿದ್ರಂತೆ. ಸದ್ಯ ಆರ್ಸಿಬಿ ವಿಕ್ಟರಿ ಪರೇಡ್ಗೂ ಕೂಡ ಈತನೇ ಇನ್ಚಾರ್ಜ್ ಎನ್ನಲಾಗ್ತಿದೆ. ಫ್ರೀ ಟಿಕೆಟ್ ಘೋಷಣೆ ಮಾಡಿದ್ದು ಕೂಡ ಇವನದ್ದೇ ಪ್ಲಾನ್ ಅಂತೆ. ಇದರ ಪ್ರತಿಫಲವಾಗಿ 11 ಜನರ ಸಾವಾಗಿದೆ ಎನ್ನಲಾಗ್ತಿದೆ. ಮತ್ತೊಂದು ಕಡೆ ಸರ್ಕಾರ ಕೂಡ ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ ತನಿಖೆ ನಡೆಸಿ ವರದಿ ನೀಡುವಂತೆ ಸೂಚಿಸಿದೆ. ಈ ವರದಿಯಲ್ಲಿ ಯಾವೆಲ್ಲ ವಿಚಾರಗಳು ಬೆಳಕಿಗೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.